ರಾಜ್ಯ ಸರ್ಕಾರದ DPARನಿಂದ ಹೊರಟಂಥ ಒಂದು ಆದೇಶ ಮಾಧ್ಯಮಗಳ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥದ್ದು ಅನ್ನುವ ಚರ್ಚೆ ಶುರುವಾಗಿದೆ. ನಮ್ಮ ರಿಪೋರ್ಟರ್ಗಳು ಪ್ರತಿದಿನ ವಿಧಾನಸೌಧಕ್ಕೆ ಹೋಗ್ತಾರೆ. ವಿಧಾನಸೌಧ ಬೀಟ್ ಅಂತಾನೆ ಒಬ್ಬ ರಿಪೋರ್ಟರ್ ಇರ್ತಾರೆ. ಇಷ್ಟು ದಿವಸ ವರದಿ ಮಾಡಿದ ರೀತಿಯಲ್ಲಿ ಇನ್ನು ಮುಂದೆ ಮಾಡೋದಕ್ಕಾಗೋದಿಲ್ಲ. ಈ ಆದೇಶ ಪಾಲನೆಗೆ ಬಂದರೆ ನಾಯಕರುಗಳ ಹೇಳಿಕೆಗಳನ್ನು ಪಡೆಯೋದಕ್ಕೆ ವಿಧಾನಸೌಧದಲ್ಲಿ ಜಾಗ ನಿಗದಿಪಡಿಸ್ತಾರಂತೆ. ಅಲ್ಲಿ ಬಿಟ್ಟು ಬೇರೆ ಎಲ್ಲೂ ರಾಜಕೀಯ ನಾಯಕರನ್ನ ಮಾತಾಡಿಸೋ ಹಂಗಿಲ್ವಂತೆ. ಇದಕ್ಕೆ ಕಾರಣ ಭದ್ರತೆ ಅಂತಾರೆ. ಆದ್ರೆ ಚರ್ಚೆ ಆಗ್ತಿರೋದು ಬೇರೆ. ಕಳೆದ ವಾರ 300 ಗ್ರಾಂ ಚಿನ್ನ, ಸ್ವಲ್ಪ ದುಡ್ಡು ಕಳ್ಳತನ ಆಗಿತ್ತು ವಿಧಾನಸೌಧದಲ್ಲಿ. ಭೈರತಿ ಸುರೇಶ್ ಅವರ ಕಚೇರಿ. ಕಂಪ್ಲೇಂಟ್ ದಾಖಲಾದಾಗ CCTV ಫುಟೇಜ್ ಆಧರಿಸಿ ಪೊಲೀಸರು ಆರೋಪಿಯನ್ನು ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಆದಂಥ ವ್ಯಕ್ತಿ DPARನ ಸಿಬ್ಬಂದಿ. ಈಗ DPAR ಮಾಧ್ಯಮದವರು ಎಲ್ಲ ಕಡೆ ಓಡಾಡಬೇಡಿ ಅಂತಿದ್ದಾರೆ. ಓಡಾಡಬೇಡಿ ಇನ್ ದ ಸೆನ್ಸ್ ಹೇಳಿಕೆಗಳನ್ನು ಪಡಿಬೇಡಿ ಕ್ಯಾಮರಾಕ್ಕೆ ಅಂತ. ವಿಧಾನಸೌಧದಲ್ಲಿ ಭದ್ರತಾ ಲೋಪವನ್ನು ಬಯಲಿಗೆಳೆದ ಕಾರಣಕ್ಕಾಗಿ ಮಾಧ್ಯಮಗಳ ಮೇಲೆ ಇಂಥದ್ದೊಂದು ರಿಸ್ಟ್ರಿಕ್ಷನ್ ಬರ್ತಾ ಇದೆಯಾ? ವಿಪಕ್ಷಗಳವರು ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆ ಅಂತಿದ್ದಾರೆ. ವಿಜಯೇಂದ್ರ ಅವರು, ಆರ್ ಅಶೋಕ್, SR ವಿಶ್ವನಾಥ್ ಅನೇಕರು ಮಾತಾಡಿದ್ರು. ಕಾಂಗ್ರೆಸ್ ಶಾಸಕರು, ಸಚಿವರುಗಳು ಕೂಡ ಗಟ್ಟಿಯಾಗಿ ಈ ಆದೇಶವನ್ನೇನು ಸಮರ್ಥನೆ ಮಾಡಿಕೊಳ್ಳಲಿಲ್ಲ. ಶಾಸಕ ರಂಗನಾಥ್ ಅವರು ಹೇಳ್ತಾರೆ ಮಾಧ್ಯಮಗಳ ಮೇಲಿನ ನಿರ್ಬಂಧ ತಪ್ಪು ಅಂತ. CM ಜೊತೆ ಮಾತಾಡಿ ಸರಿ ಮಾಡ್ತೀನಿ ಅಂತ ಚಲುವರಾಯಸ್ವಾಮಿ ಅವರಂತ. ಇದೊಂದು ನಾಲಾಯಕ್ ಸರ್ಕಾರ ಅಂತೇಳಿ ರಾಜ್ಯದ ಜನ ಮಾತನಾಡ್ತಾ ಇದ್ದಾರೆ. ಇದಕ್ಕೆ ಮುಷ್ಟಿ ಕೊಡುವ ರೀತಿಯಲ್ಲಿ ಮತ್ತೊಂದು ನಿರ್ಧಾರ ಇವತ್ತು ತೆಗೆದುಕೊಂಡಿರುವಂತದ್ದು. ವಿಧಾನಸೌಧದ ಒಳಗಡೆ ಮಾಧ್ಯಮದವರಿಗೆ ನಿರ್ಬಂಧ ಹೇರಿರುವಂತದ್ದು ಭಾರತೀಯ ಜನತಾ ಪಾರ್ಟಿ ನಾವು ಇದನ್ನು ಬಲವಾಗಿ ಖಂಡಿಸ್ತೇವೆ. ಇಂಥ ಒಂದು ಪ್ರಜಾಪ್ರಭುತ್ವದ ವಿರೋಧಿ ನಡೆ ಯಾಕೆ ತೆಗೆದುಕೊಳ್ತಾ ಇದ್ದಾರೆ ನಮ್ಮಂತೂ ಅರ್ಥ ಆಗ್ತಾ ಇಲ್ಲ. ಈ ಸರ್ಕಾರ ಒಂದೊಂದು ನಿರ್ಣಯವೂ ಕೂಡ ಪ್ರಜಾಪ್ರಭುತ್ವವನ್ನು ಅಣುಕಸುವ ರೀತಿಯಲ್ಲಿ ಈ ರೀತಿ ನಿರ್ಧಾರವನ್ನು ಕೈಗೊಳ್ತಾ ಇರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. ಇಂಥ ಒಂದು ನಿರ್ಧಾರವನ್ನ ರಾಜ್ಯ ಸರ್ಕಾರ ಹಿಂತೆಗೆದುಕೊಳ್ಬೇಕು. ಮಾಧ್ಯಮಗಳ ಮೇಲೆ ಈ ರೀತಿ ನಿರ್ಬಂಧ ಹೇರುವುದನ್ನು ನಾವು ಖಂಡಿತ ಅದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಜಯಘೋಷಗಳಿಗೆ ಕಡಿವಾಣ ಹಾಕೋದಕ್ಕೆ ಈ ಅಯೋಗ್ಯ ಸರ್ಕಾರಕ್ಕೆ ಸಾಧ್ಯ ಆಗಲಿಲ್ಲ. ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಮಾಡಿದ್ರು ಕೂಡ ವಿಧಾನಸೌಧದಲ್ಲಿ ಅಂತ ದೇಶದ್ರೋಹಿಗಳನ್ನ ಒಳಗಾಕೋದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಧ್ಯ ಆಗಲಿಲ್ಲ. ಲಕ್ಕೊಂಡಿಯಲ್ಲೋ ಯಾವ್ದೋ ಲಕ್ಕೊಂಡಿ ತನಪ ಅಲ್ಲಿ ಚಿನ್ನ ಹುಡುಕ್ರಿ, ಅಲ್ಲೊಂದ್ ಸ್ವಲ್ಪ ಕ್ಯಾಮ್ರಾ ಹಾಕಿ ಎಲ್ಲೆಲ್ಲಿ ಸಿಕ್ಕಿದೆ ಹುಡುಕಿ ಅಂತ ಅನ್ಕೊಂಡಿದ್ದು. ನೀವು ಅಲ್ಲಿ ಕ್ಯಾಮ್ರಾ ಹಾಕೋದ್ ಬಿಟ್ಟು ಮಂತ್ರಿಗಳ ಕಚೇರಿ ಕ್ಯಾಮ್ರಾ ಹಾಕಿ ಚಿನ್ನ ಹುಡುಕ್ಬಿಟ್ರಲ್ಲ, ಅದಕ್ಕೆ ನಿಮ್ಗೆ ನಿರ್ಬಂಧ ಹಾಕಿದ್ದಾರೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಸರ್ಕಾರನ ವಾಚ್ ಮಾಡಿ ಏನೇನು ತಪ್ಪು ಮಾಡುತ್ತೋ ಅಂತ ಹೇಳೋದಕ್ಕೆ ಮಾಧ್ಯಮ ಇರೋವಂಥದ್ದು. ಅದಕ್ಕೆ ಈಗ ಕತ್ತರಿ ಸರ್ಕಾರ ಕಳ್ತನ ಮಾಡ್ತಾ ಇದೆ, ಲೂಟಿ ಹೊಡಿತಾ ಇದೆ ಅನ್ನೋದಕ್ಕೆ ಮುಚ್ಕೊಳಕ್ಕೋಸ್ಕರ ಈ ಥರ ಮಾಧ್ಯಮವನ್ನು ರಿಸ್ಟ್ರಿಕ್ಟ್ ಮಾಡಿದ್ದೀರಾ ಅಂತ ಜನ ಈಗಾಗಲೇ ಮಾತಾಡ್ತಾ ಇದ್ದಾರೆ.
ಇಲ್ಲ, ನಾನು ಅದನ್ನು ಆದೇಶ ವಾಪಸ್ ತಗೊಬೇಕು ಅಂತ ಹೇಳ್ತೀನಿ ಮತ್ತು ಚೀಫ್ ಸೆಕ್ರೆಟರಿಗೂ ಮಾತಾಡ್ತೀನಿ. ಇಲ್ಲಿಯವರೆಗೂ ಮಾಧ್ಯಮದವ್ರನ್ನ ವಿಧಾನಸೌಧ ಎಲ್ಲ ಮಹಡಿಗಳು ಕೂಡ ಬಿಡ್ತಾ ಇದ್ರು ಮತ್ತು ಕಮಿಟಿ ಮೀಟಿಂಗ್ಗಳಾದಾಗ ಕೂಡ ಅಲ್ಲೂ ಬಂದು ಕೆಲವು ಹೇಳಿಕೆಗಳನ್ನು ತಗೊತಾ ಇದ್ರು. ಆದರೆ ಮೊನ್ನೆ ವಿಧಾನಸೌಧದಲ್ಲಿ ನಡೆದಂಥ ಏನೋ ಘಟನೆ ನಡೀತು, ಅದು ಪೊಲೀಸರ ವೈಫಲ್ಯತೆ. ಬಹುಶಃ ಯಾರೋ ಷಡ್ಯಂತ್ರ ಮಾಡಿರ್ಬೋದೋ ಇಲ್ಲೋ ಆಕಸ್ಮಿಕವಾಗಿ ಆಗಿರ್ತಕ್ಕಂಥ ಘಟನೆಗೆ ಇವತ್ತು ಮಾಧ್ಯಮದವರು ವೆಸ್ಟ್ ಗೇಟ್ ಬಿಟ್ಟು, ಅಂದರೆ ಕೆಂಗಲ್ ಹನುಮಂತಯ್ಯರವರ ದ್ವಾರ ಏನೈತೆ ಅಲ್ಲಿ ಬಿಟ್ಟು ಇನ್ನೆಲ್ಲೂ ಕೂಡ ಸಂದರ್ಶನವನ್ನು ತೊಗೊಬಾರ್ದು, ಬೈಟ್ ತೊಗೊಬಾರ್ದು ಅಂತೇಳಿ ಸರ್ಕಾರದ ಆದೇಶವನ್ನು ಮಾಡಿರ್ತಕ್ಕಂಥದ್ದು ಇದೊಂಥರ ಪ್ರಜಾಪ್ರಭುತ್ವದ ಮೇಲೆ ಮತ್ತು ವಾಕ್ ಸ್ವಾತಂತ್ರ್ಯದ ಮೇಲೆ ಮಾಡಿರ್ತಕ್ಕಂಥ ಒಂದು ದಾಳಿ ಅಂತೇಳಿ ನಾನು ಭಾವಿಸ್ತೀನಿ. ಆದರೆ ಇವತ್ತು ಇದನ್ನು ನೋಡಿದ್ರೆ ತುರ್ತು ಪರಿಸ್ಥಿತಿ ಜ್ಞಾಪಕ ಬರ್ತಾ ಇದೆ. ಇವತ್ತು ಕೂಡ ಅದೇ ಕೆಲಸವನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಧ್ಯಮಗಳಲ್ಲಿ ಮಾಡ್ತಾ ಇದೆ. ನೀವೇನು ಭದ್ರತೆ ಲೋಪ ಇದೆಯೋ ಅದನ್ನು ನೀವು ಸರಿ ಮಾಡಿಕೊಳ್ಳ್ರಿ. ನಾನು ಒಬ್ಬ ಶಾಸಕನಾಗಿ ಇದನ್ನು ಖಂಡಿಸ್ತೀನಿ ಮತ್ತು ತಕ್ಷಣ ಸರ್ಕಾರ ಈ ಒಂದು ಏನು ಸುತ್ತೋಲೆ ಇದೆಯೋ ಅದನ್ನು ವಾಪಸ್ ಪಡಿತಕ್ಕಂಥ ಕೆಲಸ ಮಾಡಬೇಕು. ಪರವಾಗಿ ಏನೋ ಕೇಳ್ತೀವಲ್ಲ ಸರ್, ನಾವೇ ನಮ್ಮ ವೈಯಕ್ತಿಕ ಕೇಳ್ಕೊಳ್ಳಲ್ಲ. ಇಂಥ ಕಡೆನೇ ಬೈಟ್ ತಗೊಳ್ಬೇಕಂತ ನಿರ್ಬಂಧ ಹಾಕೋದು ಎಷ್ಟು ಮಟ್ಟಿಗೆ ಸರಿ ಅಂತ ಸರ್? ಅದನ್ನಾಯ್ತು, ಯಾರಿದೆ ನಮ್ಮ ಸಿಎಂ ಸಾಹೇಬ್ರು ಹೇಳಿದ್ದಾರೆ, ಯಾರು ಹೇಳಿದ್ದಾರೆ? ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಆಡಳಿತ ಸುಧಾರಣೆ ಅವ್ರಿಗೆ ಯಾರೇನು ಡೈರೆಕ್ಷನ್ ಬಂದಿದೆಯೋ ಗೊತ್ತಿಲ್ಲ ನನಗೆ. ಯಾಕಂದ್ರೆ ನಾನು ಅದನ್ನು ಚೆಕ್ ಮಾಡಿ ಆ ಥರ ಸಾಹೇಬ್ರ ಗಮನಕ್ಕೆ ತರ್ತೀನಿ, ಸಿಎಂ ಗಮನಕ್ಕೆ ತರ್ತೀನಿ. ಸೊ TVRಗೆ ಒಂದು ಸ್ವಲ್ಪ ಇರಲಿ, ಅವರು ಮಾಧ್ಯಮನೂ ಇಂಪಾರ್ಟೆಂಟ್ ಅಂತ. ಇಲ್ಲ, ಆ ಥರದ್ದೇನಿರಲ್ಲ. ನಿಮಗೆ ಅವ್ರು ಕಾನೂನಿ ಬರೆದಿರೋರು ಇಲ್ಲ ಮಾಡಿರೋರು ಏನು ಅರ್ಥದಲ್ಲಿ ಮಾಡಿದಾರೋ ಇಲ್ಲ ಏನು ಅಂತ ತಿಳ್ಕೊಂಡು ಮಾತಾಡಬೇಕು. ನನ್ನ ಅನಿಸಿಕೆ ಪ್ರಕಾರ ನಿಮ್ಗೆಲ್ಲರಿಗೂ ಸ್ವಾತಂತ್ರ್ಯ ಕೊಡೋಂಥದ್ದು ನಮ್ಮ ದೇಹ. ಅದು ಇವತ್ತು ನಿಮ್ಮ ಮೂಲಕ ಪ್ರತಿಯೊಬ್ಬರಿಗೂ ನಮ್ಮ ಇಲ್ಲಿರೋಂಥ ಮನಸ್ಥಿತಿಗಳು ಹರಡೋಂಥ ಶಕ್ತಿ ನಿಮ್ಮ ಕೈಲಿ ಇದೆ. ಸೊ ಹಾಗಾಗಿ ನಿರ್ಬಂಧ ಹಾಕೋಂಥದ್ರಲ್ಲಿ ನಾವು ಯಾವುದೇ ಕಾರಣಕ್ಕೂ ಮಾಡಿಕೊಡ್ದು ಅನ್ನೋದನ್ನು ನಾನು ಹೇಳಬಲ್ಲೆ. DPIRನ ಈ ನಿರ್ಧಾರದ, ಈ ಆದೇಶದ ಚರ್ಚೆಯಾಗಿದೆ. ಇದರ ಹಿಂದಿನ ತರ್ಕ ಏನು? ವಿಧಾನಸೌಧದಲ್ಲಿ ಪ್ರವೇಶಿಸುವುದಕ್ಕೆ ಯಾವ ಪತ್ರಕರ್ತರಿಗೆ, ಯಾವ ಚಾನಲ್ಗೆ, ಯಾವ ಸುದ್ದಿ ಸಂಸ್ಥೆಗೆ ಅವಕಾಶ ಕೊಡಬೇಕು ಕೊಡಬಾರ್ದು ಅನ್ನುವುದನ್ನು ಬಹಳ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಪಾಸ್ ಕೊಟ್ಟಿರ್ತಾರೆ. ಕೆಲವರು ಹೇಳ್ತಾರೆ ಯಾರ್ಯಾರೋ ಬರ್ತಿದ್ದಾರೆ, ಯಾರ್ಯಾರೋ ಬರೋದಕ್ಕೆ ಅವಕಾಶ ಇಲ್ಲ. ಅಲ್ಲಿ ಅಕ್ರೆಡಿಟೇಷನ್ ಇರುವಂಥ ಪತ್ರಕರ್ತರು ಮಾತ್ರ ಹೋಗ್ತಾರೆ. ಅವ್ರಿಗೂ ನೀವೆಲ್ಲ ಕಡೆ ಹೋಗಬೇಡಿ, ಅಲ್ಲಿ ಮಾತಾಡಿಸ್ಬೇಡಿ, ಇಲ್ಲಿ ಮಾತಾಡಿಸ್ಬೇಡಿ. ಚರ್ಚೆ ಆಗಲಿ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೋಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.